ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕಿತ್ತು, ಅದಕ್ಕೆ ಇನ್ನೊಂದು ವಿಡಿಯೋ. ಸೂ ಫ್ರಮ್ ಸೋ ಸಿನಿಮಾ ಇಷ್ಟು ದೊಡ್ಡ ಸಕ್ಸಸ್ ಆಗಿದೆ. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ಸಿನಿಮಾ ಇಷ್ಟು ದೊಡ್ಡ ಸಕ್ಸಸ್ ಆಗುತ್ತೆ ಅಥವಾ ಈ ಥರದ್ದೆಲ್ಲ ಆಗುತ್ತೆ ಅಂತ. ರಾಜ್ ಬಿ ಶೆಟ್ಟಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದ್ರ ಜೊತೆಗೆ ಈ ಸಿನಿಮಾದ ನಿರ್ಮಾಪಕರು ಕೂಡ ಹೌದು. ಅವರದ್ದೇ ತಂಡ, ಅವರೊಟ್ಟಿಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದಂತಹ ಕಲಾವಿದರು, ತಂತ್ರಜ್ಞರು ಮತ್ತು ಅವರು ಎಲ್ಲರೂ ಸೇರಿಕೊಂಡು ಕಂಡಂಥ ಕನಸು ಮಾಡಿದಂಥ ಸಿನಿಮಾ. ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ಇವತ್ತು ಇಷ್ಟು ದೊಡ್ಡ ಯಶಸ್ಸು ಸಿಕ್ಕಿದೆ. ನಿರೀಕ್ಷೆಗೂ ಮೀರಿ ಇಷ್ಟು ದೊಡ್ಡ ಸಕ್ಸಸ್ಸು, ಅದು ದೊಡ್ಡ ಸಿನಿಮಾಗಳ ಎದುರು ಸೆಟೆದು ನಿಲ್ಲುವಂಥದ್ದು, ಹಾಗೆಯೇ ಆ ಒಂದು ಯಶಸ್ಸನ್ನು ಸಸ್ಟೈನ್ ಮಾಡುವಂಥದ್ದು, ತೊಗೊಂಡೋಗುವಂಥದ್ದು. ಅದು ಯಾವುದೇ ಅಬ್ಬರದ ಅಲೆಗಳು ಬಂದರೂ, ದೊಡ್ಡ ಸಿನಿಮಾಗಳ ಬೇರೆ ಭಾಷೆಯ ಸಿನಿಮಾಗಳು ಬಂದರೂ ತೊಗೊಂಡೋಗುವಂಥದ್ದು ದೊಡ್ಡ ವಿಷಯ. ಇಂಥ ಒಂದು ಸಂದರ್ಭನ ಎದುರಿಸಿದ್ದಾರೆ ಫಿಲ್ಮ್ ಮೇಕರ್ಗಳಿಗೆ ಅಥವಾ ಸಿನಿಮಾ ಆರ್ಟಿಸ್ಟ್ಗಳಿಗೆ ಅಥವಾ ಮೇಕರ್ಗಳಿಗೆ. ಈ ಥರದ್ದೊಂದು ವೃತ್ತಿ ಬದುಕಿನಲ್ಲಿ ಒಂದು ಉತ್ತುಂಗದ ಸಿನಿಮಾ ಒಂದು ಬರುತ್ತೆ. ಈ ಒಂದು ತಂಡಕ್ಕೆ ಈ ಸಿನಿಮಾ ಈ ಕ್ಷಣಕ್ಕೆ ಬಂದಿದೆ. ಉತ್ತುಂಗಕ್ಕೆ ಕರೆದೊಯ್ದಿದೆ. ಹಾಗಾಗಿ ಈ ಸಿನಿಮಾ ತಂಡದ ಬಗ್ಗೆ, ಈ ಸಿನಿಮಾಗೆ ಆ್ಯಕ್ಟ್ ಮಾಡಿರುವಂಥ ಕಲಾವಿದರ ಬಗ್ಗೆ, ತಂತ್ರಜ್ಞರ ಬಗ್ಗೆ, ಇವರು ಮುಂದೆ ಏನು ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಪ್ರೇಕ್ಷಕರಿಗೆ ಹುಟ್ಕೊಂಡಿದೆ. ಆಲ್ರೆಡಿ ಸುಮಾರು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಸುಮಾರು ಕಡೆ ಈ ಚರ್ಚೆಗಳು ಆಗ್ತಾಯಿದೆ ಇಂಡಸ್ಟ್ರಿಯಲ್ಲಿ. ರಾಜ್ ಬಿ ಶೆಟ್ಟಿ ನೆಕ್ಸ್ಟ್ ಏನು ಮಾಡ್ತಾರೆ, AP ತುಮಿನಾಡಿ ನೆಕ್ಸ್ಟ್ ಏನು ಮಾಡ್ತಾರೆ, ಅಥವಾ ರವಿ ಅಣ್ಣ ನೆಕ್ಸ್ಟ್ ಏನು ಮಾಡ್ತಾರೆ, ಯಾವ ಥರದ ಸಿನಿಮಾಗಳು ಮಾಡ್ತಾರೆ ಇವರು, ಈ ತಂತ್ರಜ್ಞರು ನೆಕ್ಸ್ಟ್ ಸಿನಿಮಾ ಯಾವ್ದು ಮಾಡ್ತಾರೆ ಅನ್ನೋ ಒಂದು ಚರ್ಚೆಗಳು ಶುರುವಾಗಿದೆ. ಇಂಥ ಸಂದರ್ಭದಲ್ಲಿ ರಾಜ್ ಬಿ ಶೆಟ್ಟಿ ಬಗ್ಗೆ ವಿಶೇಷವಾಗಿ ಗಮನಿಸಿದಾಗ ಕರುಣಾಕರ ಗುರೂಜಿ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ. ಅದ್ಭುತಗಳನ್ನು ಮಾಡುವಂತಹ ಒಂದಷ್ಟು ಸಿನಿಮಾಗಳು ಅವ್ರು ಆಲ್ರೆಡಿ ಮಾಡಿದ್ದಾರೆ ಅನ್ನೋ ಒಂದು ಟಾಕು ಶುರುವಾಗಿದೆ. ಹೌದು, ನಿಜ ಅದು. ರಾಜ್ ಬಿ ಶೆಟ್ಟಿ ಕಥೆಯ ಆಯ್ಕೆ ಅಥವಾ ಸಿನಿಮಾ ಆಯ್ಕೆ ವಿಶೇಷವಾಗಿರುತ್ತೆ. ಅವರ ಮೊದಲನೇ ಸಿನಿಮಾದಿಂದ ಕೂಡ ಅವರು ಅದೇ ರೀತಿ ಆಯ್ಕೆಗಳನ್ನು ಮಾಡ್ಕೊಂಡಿದ್ದಾರೆ. ಅವರೊಬ್ಬ ಅತ್ಯುತ್ತಮ ಕಲಾವಿದ, ನಟ ಅನ್ನೋದನ್ನು ಗುರುತಿಸ್ಕೊಂಡಿದ್ದಾರೆ. ಹಾಗೆಯೇ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಬರಹಗಾರ, ಬರವಣಿಗೆ ತುಂಬ ಚೆನ್ನಾಗಿರುವಂಥ ಪ್ರತಿಭೆ, ಹಾಗೆಯೇ ಡೈರೆಕ್ಷನಲ್ಲೂ ಕೂಡ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಆ ರೀತಿಯಾದಂತಹ ಮಲ್ಟಿ ಟ್ಯಾಲೆಂಟೆಡ್ ಇರುವಂತಹ ರಾಜ್ ಬಿ ಶೆಟ್ಟಿ ಮುಂದಿನ ಹಾದಿ, ಮುಂದಿನ ಸಿನಿಮಾಗಳು ತುಂಬ ಕುತೂಹಲ ಮೂಡಿಸಿರೋಂಥದ್ದು. ಈ ಪೈಕಿ ನಿಮಗೆಲ್ಲ ಗೊತ್ತಿರೋ ಹಾಗೆ ರಕ್ಕಸಪುರದೋಳ್ ಅನ್ನೋ ಒಂದು ಸಿನಿಮಾ ಅವರೇ ಮೇಯ್ನ್ ಲೀಡಾಗಿ ನಡೆಸಿದ್ದಾರೆ. ಅದರದ್ದೊಂದು ಪೋಸ್ಟರು, ಅದರದ್ದೊಂದು ಲುಕ್ಕು ತುಂಬ ದೊಡ್ಡ ಮಟ್ಟದ ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡಿತ್ತು. ತುಂಬ ದೊಡ್ಡ ಕುತೂಹಲನೂ ಕೂಡ ಹುಟ್ಟಿಸಿದೆ. ಈ ಸಿನಿಮಾನ ರವಿ ಸಾರಂಗ ಅವರು, ಅಂದರೆ ಪ್ರೇಮ್ ಅವರ ಶಿಷ್ಯ ರವಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ರವಿ ವರ್ಮಾ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಈ ಸಿನಿಮಾ ಮೇಲೆ ವಿಶೇಷವಾದಂತಹ ಕುತೂಹಲ ಮತ್ತು ಗಮನ ಆಲ್ರೆಡಿ ಪ್ರೇಕ್ಷಕರಿಗಿದೆ. ಈ ಒಂದು ಸಂದರ್ಭದಲ್ಲಿ ಈ ಸಿನಿಮಾ ಆದಮೇಲೆ ಆ ಸಿನಿಮಾ ಬರಬಹುದಾ ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ. ಅದೆಲ್ಲವೂ ಚಿತ್ರತಂಡ ಹೇಳಬೇಕಾಗಿದೆ. ಇದರ ಜೊತೆಗೆ 45 ರಿಯಲ್ ಸ್ಟಾರ್ ಉಪೇಂದ್ರ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಹಾಗೆ ರಾಜ್ ಬಿ ಶೆಟ್ಟಿ, 3 ಜನ ನಟಿಸಿರುವಂತಹ ಅರ್ಜುನ್ ಜನ್ಯ ಅವರ ಚೊಚ್ಚಲ ಡೈರೆಕ್ಷನ್ ಇದು. ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ. ಈ ಸಿನಿಮಾ ಮೇಲೆ ಕೂಡ ತುಂಬ ದೊಡ್ಡದಾದ ಬಜ್ ಇದೆ. ಬಿಕಾಸ್ ಆಫ್ ಆ ಸ್ಕೇಲು, ಆ ಸಿನಿಮಾ ಸ್ಕೇಲ್ ತುಂಬ ದೊಡ್ಡದಾಗಿದೆ. ಆಮೇಲೆ ಮಲ್ಟಿ ಸ್ಟಾರ್ ಕಾಸ್ಟು, ಅರ್ಜುನ್ ಜನ್ಯ ಅವರ ಚೊಚ್ಚಲ ಡೈರೆಕ್ಷನ್ನು, ಮ್ಯೂಸಿಕ್ ಡೈರೆಕ್ಟ್ರಾಗಿ ಅವರು 100-150 ಸಿನಿಮಾ ವರ್ಕ್ ಮಾಡಿ ಮೊದಲನೇ ಬಾರಿಗೆ ಅವ್ರು ಆ್ಯಕ್ಷನ್ ಕಟ್ ಹೇಳ್ತಾರೆ ಅಂದಾಗ ಆ ಸಿನಿಮಾ ಮೇಲೆ ಮೂಡಿರುವಂತಹ ನಿರೀಕ್ಷೆ. ಹಾಗೆಯೇ ರಮೇಶ್ ರೆಡ್ಡಿ ಅವರು ದೊಡ್ಡ ಪ್ರೊಡಕ್ಷನ್ ಹೌಸು, ಈಗಾಗಲೇ ಗಾಳಿಪಟ ತುಂಬ ದೊಡ್ಡ ಹಿಟ್ ಸಿನಿಮಾಗಳನ್ನು ಕೊಟ್ಟಿರುವಂತಹ ಒಂದು ಪ್ರೊಡಕ್ಷನ್ ಹೌಸು. ಆ ಪ್ರೊಡಕ್ಷನ್ ಹೌಸಿಂದ ಬರ್ತಿರುವಂಥದ್ದು, ಆ ಪ್ರೊಡಕ್ಷನ್ ವ್ಯಾಲ್ಯೂಸು, ಈವರೆಗೂ ಅವ್ರು ಮಾಡಿರುವಂಥ ಪಬ್ಲಿಸಿಟಿ, ಆ ಸ್ಕೇಲು, ಮಲ್ಟಿ ಲ್ಯಾಂಗ್ವೇಜು, ಇದೆಲ್ಲ ಕಾರಣಕ್ಕೆ ಈ ಸಿನಿಮಾ ಮೇಲೆ ಕೂಡ ತುಂಬ ದೊಡ್ಡ ಕುತೂಹಲ ಇದೆ. ಮತ್ತು ರಾಜ್ ಬಿ ಶೆಟ್ಟಿ ಅವರ ಪಾತ್ರದ ಬಗ್ಗೆ ವಿಶೇಷವಾಗಿ ಗಮನ ಸೆಳೆದಿರುವಂಥದ್ದು. ಒಂದೊಂದು ಪಾತ್ರ, ಶಿವಣ್ಣನ ಪಾತ್ರ ಅವ್ರದ್ದೇ ರೀತಿಯಲ್ಲಿ ಒಂದು ಗಮನ ಸೆಳೆದಿರುವಂಥದ್ದು, ಉಪೇಂದ್ರ ಅವ್ರದ್ದು ಒಂದು ರೀತಿ, ಹಾಗೆಯೇ ಈಕ್ವಲ್ ಆಗಿ ರಾಜ್ ಬಿ ಶೆಟ್ಟಿ ಅವರ ಪಾತ್ರ ಈ ಸಿನಿಮಾ ವಿಚಾರದಲ್ಲಿ ಗಮನ ಸೆಳೆದಿರೋದಕ್ಕೆ ಇದರ ಮೇಲೂ ಕೂಡ ಕುತೂಹಲ ಇದೆ. ಇದು ಯಾವಾಗ ಬರ್ಬೋದು ಅಂತ. ಇದರ ಜೊತೆಗೆ ಇನ್ನೊಂದು ವಿಶೇಷವಾದಂತಹ ಸಿನಿಮಾನ ರಾಜ್ ಬಿ ಶೆಟ್ಟಿ ಅವರು ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ಅವರ ಪಾತ್ರ ವಿಶೇಷವಾಗಿದೆ. ಆ ಸ್ಟಾರು ಕೂಡ ಮತ್ತೆ ವಿಶೇಷವಾಗಿದ್ದಾರೆ. ಆ ಸ್ಟಾರ್ಗೂ ರಾಜ್ ಬಿ ಶೆಟ್ಟಿ ಅವ್ರಿಗಿನ ಕಾಂಬಿನೇಷನ್ನೇ ಈ ಸಿನಿಮಾದ ದೊಡ್ಡ ಸರ್ಪ್ರೈಸು ಮತ್ತು ತುಂಬ ದೊಡ್ಡ ವಿಶೇಷ ಇಡೀ ಇಂಡಸ್ಟ್ರಿಗೆ. ಆ ಯಾವ ಸ್ಟಾರು, ಯಾವ ಸಿನಿಮಾ, ಏನು ಡೀಟೇಲ್ಸು ಅನ್ನೋದನ್ನು ನಾನು ಇವಾಗಲೇ ಹೇಳೋದಕ್ಕೆ ಆಗೋದಿಲ್ಲ. ಅದು ಮುಂದಿನ ದಿನಗಳು ನಿಮಗೆ ಗೊತ್ತಾಗುತ್ತೆ. ಸದ್ಯದಲ್ಲೇ ಆ ವಿಚಾರನ ಆ ಚಿತ್ರತಂಡ ಹೇಳಲೂಬಹುದು. ಈ ರೀತಿಯಾಗಿ 3 ಅತ್ಯದ್ಭುತ ಇಂಡಸ್ಟ್ರಿ ಗಮನ ಸೆಳೆಯುವಂತಹ, ಬೇರೆ ಭಾಷೆಯವರು ಗಮನ ಸೆಳೆಯುವಂತಹ ಮತ್ತು ಪ್ರೇಕ್ಷಕರಿಗೆ ಉನ್ಮಾದ ಹೆಚ್ಚಿಸುವಂತಹ 3 ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಆ 3 ಸಿನಿಮಾ ಈ ವರ್ಷವೇ ರಿಲೀಸ್ ಆದರೂ ಅಚ್ಚರಿ ಇಲ್ಲ. ಆ ರೀತಿಯಾದಂಥ ಲೈನಪ್ಸ್ ಇದೆ. ಅದೆಲ್ಲವೂ ಕೂಡ ಆಯಾ ಚಿತ್ರತಂಡ ಆಯಾ ಟೈಮಿಗೆ ಆ ಒಂದು ಅಪ್ಡೇಟ್ನ ಕೊಡುತ್ತೆ. ಅದನ್ನು ನಿಮ್ಮ ಮುಂದೆ ಇಡೋಂಥ ಪ್ರಯತ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಇದರ ಜೊತೆಗೆ ರಾಜ್ ಬಿ ಶೆಟ್ಟಿ ಅವರು ಮಲಯಾಳಮಲ್ಲಿ
ತಮಿಳಲ್ಲಿ ಒಂದಷ್ಟು ಸಿನಿಮಾಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಅವ್ರದ್ದೇ ಆದಂತಹ ಒಂದಷ್ಟು ವಿಶೇಷ ಸ್ಕ್ರಿಪ್ಟ್ಗಳನ್ನು ರೆಡಿ ಮಾಡ್ಕೊಳ್ತಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಅದು ಯಾವ ಜಾನರು, ಥ್ರಿಲ್ಲರ, ಕಾಮಿಡಿನ, ಅದು ಯಾವ ಜಾನರು ಏನು ಅನ್ನೋದನ್ನು ಅವರೇ ಹೇಳಬೇಕಾಗಿದೆ. ಸೊ ಸೂ ಫ್ರಮ್ ಸೋ ಸಿನಿಮಾದ ಸಕ್ಸಸ್ನ ಸದ್ಯಕ್ಕೆ ಸಂಭ್ರಮಿಸ್ತಾ ಇದ್ದಾರೆ. ಸೊ ಆ ಸಿನಿಮಾದ ಸಂಪೂರ್ಣ ಕೆಲಸಗಳನ್ನು ಮುಗಿಸುವಂಥದ್ದಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಅನ್ನೋದಷ್ಟೇ ಮಾಹಿತಿ ಸಿಕ್ಕಿದೆ. ಆ್ಯಂಡ್ ಈ ತಂಡದ ವಿಶೇಷ, ಇದನ್ನು ಸೀಕ್ವಲ್ ಮಾಡ್ಬೋದು, ಸೂ ಫ್ರಮ್ ಸೋ ಅಥವಾ ಪ್ರೀಕ್ವಲ್ ಮಾಡ್ಬೋದು, ಈ ಥರದ್ದೆಲ್ಲ ಬರುತ್ತೆ ಒಂದು ಸಿನಿಮಾ ಸಕ್ಸಸ್ ಆದಾಗ. ಆದರೆ ಈ ತಂಡ, ರಾಜ್ ಬಿ ಶೆಟ್ಟಿ ಅವರೊಂದು ಮಾತು ಹೇಳ್ತಾರೆ. ಒಂದು ಕಡೆ ಯಾರೋ ನೀವು ಇದನ್ನು ಸೀಕ್ವಲ್ ಏನು ಮಾಡ್ತೀರಾ ಅಂತ ಒಂದು ಸಂದರ್ಶನದಲ್ಲಿ ಕೇಳಿದಾಗ ಅವರು ತುಂಬ ಒಳ್ಳೆ ಮಾತು ಹೇಳ್ತಾರೆ. ನಮಗೆ ನೈತಿಕತೆ ಇರೋದಿಲ್ಲ ಅದನ್ನೇನಾದರೂ ಮಾಡೋಕ್ಕೆ ಹೋದರೆ ಅಂತ. ಹೌದು, ಈ ಥರ ಕ್ರಿಯೇಟರ್ಸ್ಗೆ, ಈ ಥರ ಕಂಟೆಂಟ್ ಮಾಡೋರಿಗೆ ಪಾರ್ಟ್ 2, ಪಾರ್ಟ್ 3 ಈ ಒಂದು ಫೇಮಿಂದ ಮಾಡೋ ಅಗತ್ಯ ಇಲ್ಲ ಅನ್ನೋ ಒಂದು ಮನೋಭಾವ ಇದೆಯಲ್ಲ. ಸೊ ಅದೇ ಕಾರಣಕ್ಕೆ ಅವರಿಂದ ಇಷ್ಟು ವೆರೈಟಿ ಕಂಟೆಂಟ್ಸ್ ಬಂದಿದೆ ಅಂತಲೂ ಅನಿಸುತ್ತೆ. ಮುಂದಕ್ಕೆ ಇದೇ ರೀತಿಯಾದಂತಹ ಕಂಟೆಂಟ್ಗಳನ್ನು ಎಂಟರ್ಟೈನ್ಮೆಂಟ್ ವಿಚಾರವಾಗಿ ಆಗಿರ್ಬೋದು ಅಥವಾ ಕ್ರಿಯೇಟಿವಿಟಿ ವಿಚಾರವಾಗಿ ಆಗಿರ್ಬೋದು ಅವರು ಡೆಲಿವರ್ ಮಾಡ್ತಾರೆ ಅಂತ ನಾವು ಭಾವಿಸ್ಬೋದು. ನಾನು ಇನ್ನೂ ಒಂದು ಸಿನಿಮಾ ವಿಷಯನ ಹೇಳೋದು ಮರ್ತೋದೆ. 3 ವೆರೈಟಿ ಸಿನಿಮಾಗಳ ಬಗ್ಗೆ ನಾನು ಮಾತಾಡಿದ್ದೀನಿ. ಅದರ ಜೊತೆಗೆ ಇತ್ತೀಚೆಗಷ್ಟೇ ಕರಾವಳಿ ಸಿನಿಮಾ ಮಹಾವೀರ, ನಾನು ಲಾಸ್ಟ್ ವಿಡಿಯೋದಲ್ಲಿ ಮಹಾವೀರ ಅಂತ ಹೇಳಿಬಿಟ್ಟಿದೆ. ಆ್ಯಕ್ಚುಲಿ ಮಹಾವೀರ ಕ್ಯಾರೆಕ್ಟ್ರು, ಆ ಒಂದು ಕೋಣನ ಹಿಡ್ಕೊಂಬರೋಂಥ ಕ್ಯಾರೆಕ್ಟ್ರು, ಅದು ಸಿನಿಮಾದ ದೊಡ್ಡ ಟ್ವಿಸ್ಟು ಮತ್ತು ಹೈಪು ಅಂತ ನಾನು ಅವತ್ತು ಹೇಳಿದ್ದೆ. ಇಲ್ಲಿಂದ ಈ ಸಿನಿಮಾ ಎಲಿವೇಟ್ ಆಗೋ ರೀತಿ ಬೇರೆ ಅಂತ ಹೇಳಿದ್ದೆ. ಪ್ರಜ್ವಲ್ ದೇವರಾಜು ಅವರು ಅಭಿನಯಿಸಿರೋಂಥ ಸಿನಿಮಾ, ಗುರುದತ್ ಗಾಣಿಗ ಅವರು ಡೈರೆಕ್ಟ್ ಮಾಡಿರೋಂಥ ಸಿನಿಮಾ. ಸೊ ಈ ಒಂದು ಕರಾವಳಿ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಅವರ ಕೆರಿಯರಲ್ಲಿ ಎಲ್ಲ ವೆರೈಟಿಗಳನ್ನು ಮಾಡಿಕೊಂಡು ಇವಾಗ ಅವ್ರು ಏನು ಹೊರಟಿದ್ದಾರೆ ಆ ಸಾಲಿಗೆ ಈ ಸಿನಿಮಾ ಕೂಡ ಸೇರ್ಪಡೆ ಆಗುತ್ತೆ. ಸೊ ಈ ಸಿನಿಮಾ ಮೇಲೆ ಕೂಡ ತುಂಬ ದೊಡ್ಡದಾಗಿ ನಿರೀಕ್ಷೆ ಹುಟ್ಕೊಂಡಿದೆ. ಪ್ರೇಕ್ಷಕರಲ್ಲಿ ಒಂದು ಕುತೂಹಲ ಮೂಡಿದೆ ಆಗಲೇ. ಸೊ ಒಂದು ರಾಜು ಈ ವರ್ಷ ತುಂಬ ದೊಡ್ಡ ಸಕ್ಸಸ್ಸನ್ನು ನೋಡಿದ್ದಾರೆ. ಒಂದು ಸಕ್ಸಸ್ ಆ ತಂಡಕ್ಕೆ ಸಿಕ್ಕಿದೆ. ಸೊ ರಾಜ್ ವಿಚಾರಕ್ಕೆ, ಸಿಕ್ಕಿರೋಂಥ ಸಕ್ಸಸ್ ವಿಚಾರಕ್ಕೆ, ಬರ್ತಿರೋಂಥ ಅವರ ಮುಂದಿನ ಸಿನಿಮಾಗಳ ವಿಚಾರಕ್ಕೆ ಪ್ರೇಕ್ಷಕರಲ್ಲಿ ಒಂದು ಕಡೆ ಕುತೂಹಲ ಆದರೆ ಒಂದು ಕಡೆ ನಿರೀಕ್ಷೆ ಕೂಡ ಇರುತ್ತೆ. ಬಟ್ ಅವರು ಸಿನಿಮಾದಿಂದ ಸಿನಿಮಾಗೆ ಮಾಡಿರುವಂತಹ ಚೇಂಜ್ ಓವರ್ನ ಜನ ಅದೇ ರೀತಿಯಾಗಿ ಸ್ವೀಕರಿಸಿದಾಗ ಖಂಡಿತವಾಗ್ಲೂ ಅದು ಒಳ್ಳೆಯದಾಗುತ್ತೆ. ಯಾಕೆಂದರೆ ಈಗ ಈ ಸೂ ಫ್ರಮ್ ಸೋನಲ್ಲಿ ಅವ್ರನ್ನ ಒಂದು ಹಾಸ್ಯ ಲೇಪನದಲ್ಲಿ ನೋಡಿರುವಂಥದ್ದು, ಮತ್ತು ಇನ್ನೊಂದು ಸಿನಿಮಾ ಬರುತ್ತೆ ಯಾವುದೋ ಥ್ರಿಲ್ಲರ್ ಆಗಿರ್ಬೋದು, ಆವಾಗ ಅವ್ರನ್ನ ಅದೇ ರೀತಿ ನೋಡಬೇಕು. ಸೊ ಮತ್ತು ಅವ್ರನ್ನ ಅದೇ ರೀತಿ ಸ್ವೀಕರಿಸಬೇಕು. ಸೊ ಖಂಡಿತವಾಗ್ಲೂ ಅವ್ರು ಆ ಥರ ಸ್ವೀಕರಿಸೋ ಥರನೇ ಪರ್ಫಾರ್ಮ್ ಮಾಡಿರ್ತಾರೆ. ಯಾಕೆಂದರೆ ಅವ್ರ ಪ್ರೀವಿಯಸ್ ಸಿನಿಮಾಗಳೆಲ್ಲವೂ ಕೂಡ ಅದೇ ರೀತಿ ಸಿನಿಮಾದಿಂದ ಸಿನಿಮಾಗೆ ಏನೇನು ಯಾವ ರೀತಿ ಪಾತ್ರಗಳು ಚೇಂಜ್ ಓವರ್ ಇತ್ತು ಆ ಚೇಂಜ್ ಓವರ್ನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡೇ ಬಂದಿದ್ದರು. ಹಾಗಾಗಿಯೇ ಆ ಸಿನಿಮಾಗಳೆಲ್ಲವೂ ಆ ರೀತಿಯಾಗಿ ಮಾರ್ಕಾಗಿ ನಿಂತ್ಕೊಂಡಿದ್ದಾವೆ. ಸೊ ಇವತ್ತು ಸೂ ಫ್ರಮ್ ಸೋನು ಕೂಡ ಹಂಗೆ ಆಗಿದೆ. ತುಂಬ ಪ್ರತಿಭಾವಂತ ಕಲಾವಿದರು, ಈಗ ನಾನು ಹೇಳ್ದಂಗೆ ಪ್ರಕಾಶ್ ಅವರಾಗಿರ್ಬೋದು, ರಂಗಾಯಣ ರಘು ಆಗಿರ್ಬೋದು, ಅಚ್ಯುತ್ ಅವರಾಗಿರ್ಬೋದು, ಅಥವಾ ಫಹದ್ ಫಾಜಿಲ್ ಆಗಿರ್ಬೋದು, ವಿಜಯ್ ಸೇತುಪತಿ ಆಗಿರ್ಬೋದು, ಇವರೆಲ್ಲ ನಟರು, ತುಂಬ ಗಟ್ಟಿಯಾದ ನಟರು. ಅವರು ಯಾವ ಪಾತ್ರಕ್ಕೆ ಹಾಕಿದ್ರೆ ಆ ಪಾತ್ರ ಆಗೋಗ್ತಾರೆ. ಅವರು ಅಷ್ಟರ ಮಟ್ಟಿಗೆ ಸ್ಟ್ರಾಂಗು. ಇವರು ಹೀರೋಗಳಲ್ಲ ಅಥವಾ ವಿಲನ್ಗಳಲ್ಲ, ಇವರು ಪಾತ್ರಧಾರಿಗಳು. ಸೊ ಪಾತ್ರಧಾರಿಯಾಗಿ ಅವರು ತುಂಬ ಪೊಟೆನ್ಷಿಯಲ್ ಇರುವಂತಹ ಗ್ರೇಟೆಸ್ಟ್ ಕಲಾವಿದರು ಇವರು. ಸೊ ರಾಜ್ ಬಿ ಶೆಟ್ಟಿ ಆ ಸಾಲಿಗೆ ಸೇರ್ತಾರೆ ಅಂತ ನಾನು ಭಾವಿಸ್ತೀನಿ. ಸೊ ಅದೇ ಕಾರಣಕ್ಕೆ ಅವರ ಎಲ್ಲ ಸಿನಿಮಾಗಳನ್ನು ಕೂಡ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಇಲ್ಲಿವರೆಗೂ ಅವ್ರನ್ನ ಜರ್ನಿ ನೋಡಿರೋದ್ರಿಂದ ಮುಂದಕ್ಕೆ ಅವರ ಹಾದಿಯಲ್ಲಿ ಅವರು ಆಯ್ಕೆ ಮಾಡ್ಕೊಂಡಿರೋ ಪ್ರಾಜೆಕ್ಟ್ಗಳನ್ನು ನೋಡ್ತಿರೋದ್ರಿಂದ ನನಗೆ ಈ ರೀತಿಯಾಗಿ ಅನಿಸ್ತು. ಖಂಡಿತವಾಗ್ಲೂ ಈ ವರ್ಷ ರಾಜ್ ಬಿ ಶೆಟ್ಟಿ ವರ್ಷ ಆಗುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಎಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ, ಸಿನಿಮಾನ ಪ್ರಾಮಾಣಿಕವಾಗಿ ಸಿನಿಮಾ ಕೆಲಸ ಮಾಡೋವಂಥವ್ರಿಗೆ, ಸಿನಿಮೋತ್ಸಾಹದಲ್ಲಿ ಸಿನಿಮಾ ಪ್ರೀತಿಯಲ್ಲಿ ಬದುಕುವಂಥವ್ರಿಗೆ ಈ ರೀತಿಯಾದಂತಹ ಉತ್ತುಂಗಗಳು ಖಂಡಿತವಾಗ್ಲೂ ಪದೇ ಪದೇ ಕೂಡ ಸಿಗುತ್ತೆ. ಸೊ ಇವತ್ತಿಗೆ ಈ ಕ್ಷಣಕ್ಕೆ ರಾಜ್ ಬಿ ಶೆಟ್ಟಿ ಅವರಿಗೆ ಈ ಉತ್ತುಂಗ ಸಿಕ್ಕಿದೆ. ಅದು ಇದೇ ಹಾದಿಯಲ್ಲಿ ಅವರು ಮುಂದುವರಿಯಲಿ, ಈ ಥರದ ಉತ್ತುಂಗಗಳನ್ನು ಮತ್ತಷ್ಟು ನೋಡಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.